ಸೌಜನ್ಯಳ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸೌಜನ್ಯಳ ತಾಯಿ ಕುಸುಮಾವತಿ ಇಟ್ಟಿರುವಂತಹ ಒಂದು ಅಪೀಲ್ ಏನಿದೆ ಅದನ್ನು ಎತ್ತಿ ಹಿಡಿದಿದೆ. ಮತ್ತೆ SITಗೆ ಕೆಲಸ ಕೊಡ್ತಾ ಇದೆ, ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬನ್ನಿ ಅಂತ. ಇದು ಮತ್ತೆ ಕೇರಳದ ರೀತಿಯಲ್ಲೇ ಕೇರಳದ ಜಸ್ಟಿಸ್ ಫಾರ್ ಅಭಯ ಕ್ಯಾಂಪೇನ್ ಇತ್ತಲ್ಲ, ಅದರಲ್ಲೂ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ CBIಗೆ ಮತ್ತೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಿದೆ. ಅದೇ ರೀತಿಯಾಗಿ ಇವಾಗ ಇಲ್ಲಿ ಕರ್ನಾಟಕದಲ್ಲಿ SIT ಮತ್ತೆ ಕೆಲಸಕ್ಕೆ ಶುರು ಹಚ್ಕೊಂಡಿದೆ. SIT ಅಂತಂದರೆ ಇದು ಸ್ಟೇಟ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸ್ಟೇಟ್ ಪರವಾಗಿ ಇರುವಂಥದ್ದಲ್ಲ ಇದು. ಸ್ಟೇಟಿಗೆ ತೊಗೊಂಡೋಗಿ ಎಲ್ಲವನ್ನು ಕೊಡಬೇಕಾದದ್ದು ಅವಶ್ಯಕತೆ ಇಲ್ಲ. ನ್ಯಾಯಪರವಾಗಿ ಅದು ನ್ಯಾಯಾಲಯಕ್ಕೆ ರಿಪೋರ್ಟನ್ನು ಮಾಡಬೇಕಾಗ್ತದೆ. ಒಂದು ಕ್ರೈಮನ್ನು ಡಿಟೆಕ್ಟ್ ಮಾಡಬೇಕಾಗತ್ತೆ. ಅದರಲ್ಲಿ ಯಾರೇ ಇರಲಿ ಅವರನ್ನು ಆ ಹುತ್ತದಿಂದ ಎಳೆದು ತಗೊಂಬಂದು ಆ ಘಟಸರ್ಪವಾದ ಭಾರ ಹಿಡಿದು ಬಡಿಬೇಕಾಗತ್ತೆ. ಆ ಕೆಲಸ SIT ಮಾಡಬೇಕು. ಆ SITಯ ಎಂಪವರ್ ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು. ಅಂದರೆ ಎಲ್ಲ ರೀತಿಯಲ್ಲಿ ಸರ್ವೋಚ್ಚ ಪರಮಾಧಿಕಾರವನ್ನು ಅಲ್ಲಿಯ ಇನ್ವೆಸ್ಟಿಗೇಟರ್ಸ್ಗೆ ಸರ್ಕಾರ ಕೊಟ್ಟಿರಬೇಕು. ಅದನ್ನು ನೋಡಿ ಮಾಡಿರಿ, ಇದು ಖಾಲಿ ಡಬ್ಬ ಅಂತ ಮೊದಲೇ ಕ್ಲೂ ಕೊಟ್ಬಿಟ್ಟು ಅವ್ರೇನೂ ಕೆಲಸ ಮಾಡ್ದಂಗೆ ಮಾಡೋದಲ್ಲ. ನಮ್ಮ ಮಂತ್ರಿ ಮಹೋದಯರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನೇ ನಾನು ಹೇಳ್ತಾ ಇರೋದು. ನಾವೆಲ್ಲ ನಿಮ್ಮ ಜೊತೇಲಿ ಇದ್ದೀವಿ ಅಂತ ರ್ಯಾಲಿ ಮಾಡಿಬಿಡೋದಲ್ಲ. SIT ಮುಂದೆ SIT ಆವಾಗ ಕೈ ಕಟ್ಕೊಂಡು ಸುಮ್ಮನೆ ನೋಡಬೇಕಾಗತ್ತೆ. ಯಾಕಂತಂದರೆ ನಮ್ಮ ಮಂತ್ರಿಗಳೆಲ್ಲರೂ ಕೂಡ ಹೋಗ್ತಾ ಇರ್ತಾರೆ, ನಾನೇನು ಮಾಡೇನು ಶಿವ ಅಂತ ಕೈ ಕಟ್ಕೊಂಡು ನಿಂತಿರ್ತಾರೆ ನಮ್ಮ SITಗಳು. ಹಂಗಲ್ಲ. ಒಂದು ಮುಂದುವರಿದ ರಾಷ್ಟ್ರಗಳಲ್ಲಿ ಒಂದು ತನಿಖಾ ಮಾದರಿ ವೈಖರಿನೇ ಬೇರೆ ರೀತಿ ಇರುತ್ತೆ. ಅವ್ರಿಗೆ ಎಲ್ಲ ರೀತಿಯಾದಂತಹ ಫೆಸಿಲಿಟೀಸ್ನ, ಎಲ್ಲ ರೀತಿಯಾದ ಅಧಿಕಾರವನ್ನು ಸರ್ಕಾರ ಕಾಲಕಾಲಕ್ಕೆ ಕೊಡಬೇಕು. ಅದು ಮ್ಯಾಂಡೇಟ್ರಿ. ಅದು ಇಂಥದ್ದು ಅವ್ರಿಗೆ ಕೊಡಲಿಲ್ಲ, ಹಾಗಾಗಿ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಅಂತ ಅವನು ಸಬೂಬು ಹೇಳಂಗೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರಿಗೆ ಸಪೋರ್ಟ್ ಸಿಸ್ಟಮನ್ನು ಒಂದು ಸರ್ಕಾರ ಕೊಟ್ಟಿರುತ್ತೆ. ನಮ್ಮ ದೇಶದಲ್ಲಿ ಏನ್ರಿ ಪಾಪ SITಗಳ ಹಣೆ ಬರ ಏನಿದೆ ನೋಡಿ. ಆ ಯಾವುದ್ಯಾವುದೋ ಕಡೆ ತೋರಿಸ್ದಲ್ಲಿ, ಚಿನ್ನಯ್ಯ ತೋರಿಸ್ದಲ್ಲಿ, ಮಂಚಯ್ಯ ತೋರಿಸ್ದಲ್ಲಿ, ನ್ಯಾವನ್ಯಾವನು ತೋರಿಸಿದ ಜಾಗದಲ್ಲೆಲ್ಲ ಗುಂಡಿ ತೋಡುವ ಹಣೆ ಬರ ಇತ್ತಲ್ಲ. ಅದು ರಾತ್ರಿಯೆಲ್ಲ ಕೆಲಸ ಮಾಡಿದಂಥವ್ರು ಯಾರ್ಯಾರು ಇದ್ದಾರೋ ಅವ್ರಿಗೆ ಚಿಕ್ಕಾಸ್ ಕೊಡಲಿಕ್ಕೆ ಇವರಿಗೆ ಶಕ್ತಿ ಇಲ್ಲದಿರುವಂಥ ಸಂದರ್ಭ SIT ಅವರು ದೇ ಹ್ಯಾವ್ ನಾಟ್ ಗಿವನ್ ಅ ಸಿಂಗಲ್ ಪೈ ಟು ದಿಸ್ ಲೇಬರರ್ಸ್. ಅಥವಾ ಆ ಯಾರು ಬಗಿಲಿಕ್ಕೆ ಬಂದಂಥವರೆಲ್ಲ ಇದ್ದಾರಲ್ಲ, JCB ಅವು ಇವು ಎತ್ಕೊಂಡು, ಅವ್ರ ಕಾಸನ್ನೇ ಇನ್ನೂ ಕೊಡಲಿಲ್ಲ ಅಂತ ಹೇಳುವಂಥ ಆರೋಪ SIT ಮೇಲೆ ಇದೆ. SIT ಕೊಡಬೇಕು ಅಂದರೆ SIT ಅಧಿಕಾರಿಗಳು ಅವ್ರ ಮನೆ ತಂದು ಕೊಡಬೇಕಾ? ಅವ್ರಿಗೆ ಅವ್ರ ಡಿಪಾರ್ಟ್ಮೆಂಟಿಂದ ಕೊಡಬೇಕು, ಸರ್ಕಾರ ಕೊಡಬೇಕು. ಅವರು ಓಡಾಡಬಾರ್ದು, ಅವ್ರು 5 ಪೈಸಾ ಖರ್ಚು ಮಾಡಬಾರ್ದು, ಅವ್ರು ಎಲ್ಲೂ ಹೋಗಿ ಉಳಿಬಾರ್ದು, ಅವರೊಂದು ಒಳ್ಳೆ ಊಟ ಮಾಡಬಾರ್ದು ಅಂತಂದರೆ ಅವ್ರಿಗೆ ಒಳ್ಳೆ ಊಟ ಯಾರು ಕೊಡಬೇಕು? ಆರೋಪಿಗಳೇ ಕೊಡಬೇಕು. ಅವ್ರು ಓಡಾಡಬೇಕಾಗಿದ್ದು ಯಾವ ಕಾರಲ್ಲಿ? ಆರೋಪಿಗಳ ಕಾರಲ್ಲೇ. ಅವರು ಲೇಬರ್ಸ್ ದುಡ್ಡು ಕೊಡಬೇಕಾಗಿದ್ದು ಯಾರು? ಆರೋಪಿಗಳ ದುಡ್ಡಲ್ಲೇ. ಈ ಥರದ್ದು ಒಂದು ಪರಿಸ್ಥಿತಿಯನ್ನು ನಾವು ಸೃಷ್ಟಿ ಮಾಡಿದ್ರೆ ನ್ಯಾಯ ಎಲ್ಲಿ ಸಿಗುತ್ತೆ ಸ್ವಾಮಿ? ನ್ಯಾಯ ಬಗ್ಗಿದ್ದು ತೆಗೆಯೋದಾದರೂ ಹೇಗೆ? ಇವರೆಲ್ಲದಕ್ಕೂ ಯಾರನ್ನೂ ಆಶ್ರಯಿಸುವಂತಹ ಸ್ಥಿತಿ ಬಂದುಬಿಟ್ರೆ. ಹಾಗಾಗಿ ಇವತ್ತು ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು, ಇನ್ವೆಸ್ಟಿಗೇಷನ್ಗೆ ಇಳಿಯುತ್ತಿರುವಂತಹ ಒಂದು ತಂಡಕ್ಕೆ ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹ ಜವಾಬ್ದಾರಿ ಸರ್ಕಾರದ್ದಾಗಿರುತ್ತೆ. ಮತ್ತು ಸರ್ಕಾರಕ್ಕೆ ನ್ಯಾಯಾಲಯ ತಾಕೀತು ಮಾಡಬೇಕು. ಯಾಕೆಂದರೆ ನ್ಯಾಯವನ್ನು ಭೂಮಿ ಬಗೆದು ಹೊರಗಡೆ ತೆಗೆಯುತ್ತಿರುವಂಥ ಒಂದು ಪ್ರಕ್ರಿಯೆ ಇದು, ಎಷ್ಟೋ ವರ್ಷಗಳ ನಂತರ. ಅಷ್ಟು ಸುಲಭವಾದಂತಹ ವಿಚಾರ ಅಲ್ಲ, ಅಷ್ಟು ಸುಲಭ ಇಲ್ಲ ಇದು. ಎಲ್ಲೂ ಒಂದು ದಾಖಲೆಗಳು ಸಿಗದಿರುವಂತಹ ಒಂದು ಪ್ರಕರಣ ಇದು. ಅಂಥದ್ರಲ್ಲಿ ಇವರು ಭೂಗರ್ಭವನ್ನು ಸೀಳಿ ಅಲ್ಲಿ ಹೂತು ಹೋಗಿರುವಂಥ ಸಾಕ್ಷಿಗಳನ್ನು ಇವರು ತಂದಿಡಬೇಕು. ಅದಕ್ಕೆ ವೈಜ್ಞಾನಿಕವಾದ ಪರಿಕರಗಳು ಬೇಕು, ಅದಕ್ಕೆ ಎಕ್ಸ್ಪರ್ಟ್ಗಳನ್ನ ಕರೆಸಬೇಕು, ಅದಕ್ಕೊಂದಿಷ್ಟು ಚಿಂತನ ಮಂಥನವನ್ನು ಮಾಡುವಂಥದ್ದು ಕೆಲಸಗಳಾಗಬೇಕು.
ಎರವಲು ಪಡಿಬೇಕು, ವಾಹನಗಳನ್ನ ಬಳಸಬೇಕು, ಎಕ್ಸ್ಟ್ರಾ ಕೆಲಸಗಳನ್ನ ಮಾಡಬೇಕು, ಎಕ್ಸ್ಟ್ರಾ ಹಣವನ್ನು ಖರ್ಚು ಮಾಡಬೇಕು. ನಮ್ಮಲ್ಲಿ ಹಣ ಇಲ್ಲ, ನಮ್ಮಲ್ಲಿ ಹಣ ಇಲ್ಲ, ನಮ್ಮಲ್ಲಿ ಹಣ ಇಲ್ಲ. ಯಾವುದಕ್ಕೆ ಹಣ ಇದೆ ಹಾಗಾದರೆ? ಇಂಥದಕ್ಕೆ ನಾವು ಹಣ ಖರ್ಚು ಮಾಡಲಿಲ್ಲ ಅಂತಂದರೆ, ಇಂತಹ ಪ್ರಕರಣಗಳಲ್ಲಿ ಕ್ಲಾಸಿಕ್ ಇನ್ವೆಸ್ಟಿಗೇಷನ್ಸ್ ನಡೆದಾಗ, ಎಲ್ಲೋ ಹಿಸ್ಟಾರಿಕ್ ಆಗಿ ಒಂದು ಚೇಂಜ್ ಮೇಕಿಂಗ್ ಒಂದು ಇನ್ವೆಸ್ಟಿಗೇಷನ್ಸ್ ನಡೀತಿದ್ದಾಗ ಅದಕ್ಕೆ ನೀವು ಹಣ ಕೊಡ್ತಾ ಇಲ್ಲ ಅಂತಂದರೆ ಅವ್ರು ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಅಧಿಕಾರಿಗಳು? ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹಿಸಬೇಕಾಗಿರುವಂಥದ್ದು, ಎಲ್ಲರೂ ಸೇರಿ ಕೇಳಬೇಕಾಗಿರುವಂಥದ್ದು. ಇದನ್ನೆಲ್ಲೋ ಒಂದು ಕಡೆ ಇನ್ಸಲ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಈ ಸರ್ಕಾರ ನಮ್ಮದೇ ಆಗಿರೋದ್ರಿಂದ, ನಾವೇ ಪ್ರಭುಗಳಾಗಿರೋದ್ರಿಂದ ಸರ್ಕಾರಕ್ಕೆ ಕೇಳಬೇಕು. ಎಷ್ಟು ಕೊಡಲಿಕ್ಕಾಗುತ್ತೆ ಅಷ್ಟನ್ನು ಕೊಡಬೇಕು. ಎಷ್ಟು ಕೊಡೋಕ್ಕಾಗುತ್ತೆ ಅಂದರೆ ಚಿಕ್ಕ ಸ್ಪಿಸಕ್ಕದಲ್ಲ, ಮ್ಯಾಕ್ಸಿಮಮ್ ಎಷ್ಟು ಕೊಡಲಿಕ್ಕಾಗುತ್ತೆ ಇಂಥ ಪ್ರಕರಣದಲ್ಲಿ ಮ್ಯಾಕ್ಸಿಮಮ್ ಕೊಡಬೇಕಾಗತ್ತೆ. ಎಲ್ಲಿ ಹೆಲಿಕಾಪ್ಟರ್ ಬಳಸಲಿ ಬಿಡಿ, ಇಲ್ಲಿಂದ ಒಂದು ಕಡೆ ಇಳಿಲಿಕ್ಕೆ, ಬಂಗ್ಲಗುಡ್ಡದಲ್ಲಿ ಇಳಿಲಿಕ್ಕೆ ತೊಸ್ಕ ಅಂತ ಹತ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ಏನಿದೆ? ನಮ್ಮ ಮಂತ್ರಿಗಳು ಅವರು ಇವರು ಬ್ಯಾಡಕ್ಕೆ ಬೇಕಾಗಿದ್ದಕ್ಕೆ ಎಲ್ಲದಕ್ಕೂ ಕೂಡ ಏನೇನೋ ಬಳಸ್ತಿರ್ತಾರಲ್ಲ. ಒಂದು ಇನ್ವೆಸ್ಟಿಗೇಷನ್ ಇಳಿಬೇಕಾದ್ರೆ ರ್ಯಾಪಿಡಾಗಿ ಕೆಲಸಗಳು ಮಾಡಬೇಕಾದಾಗ ಏನು ಬಳಸಬೇಕು ಅಂತಹ ವೆಹಿಕಲ್ಗಳನ್ನೇ ಬಳಸಬೇಕಾಗತ್ತೆ. ಹೆಲಿಕಾಪ್ಟರ್ ಆದರೆ ಹೆಲಿಕಾಪ್ಟರ್, ಇಲ್ಲ ವಿಮಾನದಲ್ಲಿ ಅವರು ಇಮ್ಮಿಡಿಯೇಟಾಗಿ ಬೇರೆ ಯಾವುದೋ ಕಡೆಗೆ ಹೋಗಬೇಕಾಗಿದೆ ಅಂತಂದರೆ ಬಳಸಬೇಕು. ಅಥವಾ ಇಲ್ಲಿಂದ ಅಮೇರಿಕಕ್ಕೆ ಹೋಗಬೇಕಾದ ಒಂದು ಸಂದರ್ಭ ಬರ್ಬೋದು. ಕೆಲವರು ಅಮೇರಿಕದಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದು ದೂರಿದೆ, ಆರೋಪ ಇದೆ. ಅಲ್ಲಿಗೆ ಹೋಗಬೇಕು, ಕಳಿಸ್ಲಿಕ್ಕೆ ಬರೋಲ್ಲ, ನಿನಗೆ ಭಾಳ ಖರ್ಚಾಗ್ಬಿಡ್ತದೆ ಅಂತಂದರೆ ಇನ್ವೆಸ್ಟಿಗೇಷನ್ ಹೆಂಗೆ ಮಾಡ್ತಾರೆ? ಹೋಗಿ ಬರಲಿ. ಬರೀ ಸಿನಿಮಾದಲ್ಲಿ ಮಾತ್ರ ಅಲ್ಲ ನಾವು ಇನ್ವೆಸ್ಟಿಗೇಷನ್ ನೋಡಿ ಸಂಭ್ರಮಿಸಬೇಕಾಗಿರೋದು. ಅಷ್ಟು ಸುಲಭ ಇಲ್ಲ, ಸಿನಿಮಾದ ರೀತಿಯಲ್ಲ ಅಲ್ಲ ಇದು ಇನ್ವೆಸ್ಟಿಗೇಷನ್. ಫಿಸಿಕಲ್ ಆಗಿ ಅಥವಾ ಓಡಾಡಬೇಕಾಗಿರುತ್ತೆ, ರಿಸ್ಕ್ ಇರುತ್ತೆ. ಎಲ್ಲ ಕೆಲಸಗಳು ಮಾಡಬೇಕಾದ್ರೆ ರಿಸೋರ್ಸಸ್ಸನ್ನು, ಸಂಪನ್ಮೂಲಗಳನ್ನು ಸರ್ಕಾರ ಎತ್ತಿ ಹಿಡಬೇಕು. ಇದು ಹೆಂಗೆ ತೋರಿಸ್ತಾ ಇದೆ ಅಂತಂದರೆ, ಗುಂಡಿ ತೆಗೆದಂತಹ ವ್ಯಕ್ತಿಗೆ ಮತ್ತು ಆ ಒಂದು ಮಾಲೀಕರು ಯಾರ್ಯಾರು ಇರ್ತಾರೆ, ಒಂದು JCB ಅವು ಇವು ತಂದು ಕೊಟ್ಟಂಥವ್ರು, ಅವರ ದುಡ್ಡನ್ನೇ ಇವರು ಇನ್ನೂ ಕೊಟ್ಟು ಮುಗಿಸಿಲ್ಲ ಅಂತಂದರೆ ಇನ್ನು ಮುಂದಿನ ಭವಿಷ್ಯ ಹೆಂಗಿರ್ಬೋದು? SIT ಇದನ್ನು ನೆನಪಿಸ್ತಾ ಇದ್ದೀನಿ. ಮುಂದೆ ಬಹಳ ಒಂದು ಆರ್ಥಿಕವಾದಂಥ ಅಂತ್ಯಕ್ಕೆ ಈ SIT ಈ ಪ್ರಕರಣವನ್ನು ತಂದಿಡಬೇಕಾಗತ್ತೆ. ಆವಾಗ ಅವರು ತಮ್ಮೆಲ್ಲ ಶ್ರಮಗಳನ್ನು ಹಿಂದೆ ಮುಂದೆ ನೋಡದೇ, ಮೀನಮೇಷ ಎಣಿಸದೇ ಅವರು ವಿನಿಯೋಗ ಮಾಡಬೇಕಾಗುತ್ತೆ. ಅದಕ್ಕೆ ಪೂರಕವಾದಂತಹ ಅಷ್ಟು ಸೌಲಭ್ಯಗಳನ್ನು, ಅಷ್ಟು ಸಂಪನ್ಮೂಲಗಳನ್ನು ಸರ್ಕಾರ ಒದಗಿಸ್ಕೊಡ್ಬೇಕಾಗುತ್ತೆ. ಇದು ನ್ಯಾಯ ವಿತರಣೆಗೆ ಸಂಬಂಧಪಟ್ಟಂಥ ವಿಚಾರ. ಇಲ್ಲಿ ಖರ್ಚು